ಕನ್ನಡಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಶಾಸಕರ ಆಪ್ತರಿಂದಲೇ ಸಾಗರ ತಾಲೂಕಿನಲ್ಲಿ ಅಕ್ರಮ ಜಂಬೆಟ್ಟಿಗೆ ಗಣಿಗಾರಿಕೆ, ಕೋಟ್ಯಾಂತರ ರೂಗಳ ಲೂಟಿಯಾಗುತ್ತಿದೆ ಎಂದು ದಲಿತ ಮುಖಂಡ ಪರಮೇಶ್ವರ್ ದೂಗೂರ್ ಆಕ್ರೋಶ. ಸಾಗರ ಹೊಸನಗರ ಕ್ಷೇತ್ರದ ಗಣಿಗಳಿಂದ ಗಣಿ ದಣಿಗಳಿಂದ ಹಪ್ತ ವಸೂಲಿ, ಲ್ಯಾವಗೆರೆ ಸೋಮನ ಕರಾಮತ್ತು, ಶಾಸಕರು ಪಾಲುದಾರರೇ? ರವಿ ಕೂಗ್ವೆ ಪ್ರಶ್ನೆ. ವಾರ್ತೆಗಳು ಮುಂದುವರಿಯುತ್ತೆ. ವಿಧಾನಸಭಾ ಕ್ಷೇತ್ರದ ಶಾಸಕರ ಆಪ್ತ ಲ್ಯಾವಗೆರೆ ಸೋಮ ಅವರ ಬೆಂಬಲದಲ್ಲಿ ಸಾಗರ ತಾಲೂಕು ಕಸಬಾ ಹೋಬಳಿ ಲ್ಯಾವಗೆರೆ ಗ್ರಾಮದ ಸರ್ವೆ ನಂಬರ್ 78ರಲ್ಲಿ ಬಗರ್ಹುಕುಂ ಭೂಮಿ ಹಾಗೂ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಜಂಬೆಟ್ಟಿಗೆ ಕಲ್ಲುಕೋರೆ ದಂಧೆ ನಡೆಯುತ್ತಿದೆ ಎಂದು ದಲಿತ ಮುಖಂಡ ಪರಮೇಶ್ವರ್ ದೂಗೂರ್ ಆರೋಪಿಸಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಲ್ಯಾವಗೆರೆ ಸೋಮ ಅವರ ಶಿಷ್ಯರೆನ್ನಲಾದ ಜಗನ್ನಾಥ್, ರಾಘು, ಮಂಜು ಮತ್ತಿತರರು ಕಾನೂನು ಬಾಹಿರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಕೋಟ್ಯಾಂತರ ರೂಗಳ ಆದಾಯ ಪಡೆಯುತ್ತಿದ್ದಾರೆ ಎಂದು ದೂರಿದರು. ಜಂಬೆಟ್ಟಿಗೆ ಕೆಂಪು ಕಲ್ಲಿನ ಗಣಿಗಾರಿಕೆಗೆ ಸುಮಾರು 100ಕ್ಕೂ ಹೆಚ್ಚು ಕಾಡು ಜಾತಿಯ ಹೊನ್ನೆ, ಹೊನಾಲು, ನಂದಿ ಮತ್ತಿತರ ಬೆಲೆ ಬಾಳುವ ಮರಗಳನ್ನು ನಾಶ ಮಾಡಿದ್ದಾರೆ. ಕೈಗಾರಿಕೆಯ ಮಾದರಿಯಲ್ಲಿ ರಾಜಾರೋಷವಾಗಿ ಕಲ್ಲುಕ್ವಾರೆಗಳು ಸದ್ದು ಮಾಡುತ್ತಿದ್ದರೂ ತಾಲೂಕಿನ ಪೊಲೀಸ್, ಫಾರೆಸ್ಟ್, ಕಂದಾಯ ಇಲಾಖೆಯ ಅಧಿಕಾರಿಗಳು ಶಾಸಕರಿಗೆ ಹೆದರಿ ಮೌನ ವಹಿಸಿದ್ದಾರೆಂದು ದೂರಿದರು. ಖಾಸಗಿ ವಾಹಿನಿಯೊಂದು ಸಾಗರ ತಾಲೂಕಿನ ಲ್ಯಾವಗೆರೆಯಲ್ಲಿನ ಅಕ್ರಮ ಗಣಿಗಾರಿಕೆ ವಿರುದ್ಧ ಸಮಗ್ರ ವರದಿ ಮಾಡಲು ಚಿತ್ರೀಕರಣ ಮಾಡುತ್ತಿದ್ದಾಗ ಮಹಿಳಾ ವರದಿಗಾರರ ಮೇಲೆಯೇ ಜಂಬೆಟ್ಟಿಗೆ ಲಾರಿ ಹತ್ತಿಸಲು ಮುಂದಾದ ಭಯಾನಕ ಘಟನೆ ನಡೆಯುತ್ತಿದ್ದರೂ ಪೊಲೀಸರು ಯಾವುದೇ ಕ್ರಮ ವಹಿಸದೆ ಮೌನ ವಹಿಸಿರುವುದರ ಹಿಂದೆ ಶಾಸಕರ ಆಪ್ತ ಸೋಮನ ಬೆನ್ನಿಗೆ ಶಾಸಕ ಬೇಳೂರು ಕುಮ್ಮಕ್ಕು ಇದೆ ಎಂದು ದೂರಿದರು. ಹೊಸನಗರ ತಾಲೂಕಿನಲ್ಲಿ ನಡೆಯುತ್ತಿರುವ ಮರಳು, ಕಲ್ಲು, ಜಲ್ಲಿ ಕ್ವಾರೆಗಳ ಮೇಲೆ ಅನಧಿಕೃತ ಹಿಡಿತ ಸಾಧಿಸಿರುವ ಸೋಮು ಲ್ಯಾವಗೆರೆ ಜೊತೆಗೆ ಶಾಸಕರು ಪಾಲುದಾರರೇ ಎಂದು ದೂರಿದರು. ಯಾವ ಕೋರೆಯ ಮಾಲೀಕ ಸೋಮನ ಜೊತೆಗೆ ಕೈಜೋಡಿಸಲಿಲ್ಲ ಎಂದರೆ ತಕ್ಷಣ ಅಂತಹ ಕೋರೆ ಮಾಲೀಕನ ಉದ್ಯಮಕ್ಕೆ ಅಧಿಕಾರವನ್ನು ಬಳಸಿ ಪೊಲೀಸ್, ಫಾರೆಸ್ಟ್, ಕಂದಾಯ ಅಧಿಕಾರಿಗಳ ಛೂ ಬಿಟ್ಟು ಆತನ ದಂಧೆಗೆ ಕೊಳ್ಳೆ ಇಡುವ ಮೂಲಕ ಭಯದ ವಾತಾವರಣ ಸೃಷ್ಟಿಸಿದ್ದಾರೆಂದು ದೂರಿದರು. ಸಾಗರ ಕ್ಷೇತ್ರದಾದ್ಯಂತ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದರೂ ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಅಕ್ರಮ ಕೋರೆ ವಿರುದ್ಧ ಕೇರೆ ಎನ್ನುತ್ತಿಲ್ಲ. ಎಲ್ಲಾದರೂ ಹಣದ ಹಿಂದೆ ಬಿದ್ದಿದ್ದಾರೋ ಅಥವಾ ಶಾಸಕರ ಅಧಿಕಾರಕ್ಕೆ ಹೆದರಿ ಮೌನ ವಹಿಸಿರುವುದಾರೋ ಎಂಬ ಅನುಮಾನ ಕಾಡುತ್ತಿದೆ ಎಂದರು. ಪರಿಸರ ಹೋರಾಟಗಾರರು ಎಲ್ಲಿಗೆ ಹೋದರು? ಸಭೆ ಸಮಾರಂಭಗಳಲ್ಲಿ ಭಾಷಣ ಹೊಡೆಯುತ್ತಿರುವ ಅಖಿಲೇಶ್ ಚಿಪ್ಳಿ ಮತ್ತು ಆಸೀಸರ ಅಕ್ರಮ ಗಣಿಗಾರಿಕೆ ವಿರುದ್ಧ ಧ್ವನಿ ಎತ್ತುತ್ತಿಲ್ಲ ಏಕೆ? ಮರದ ಕೊಂಬೆ ಕಡಿದರೆ ಗುಡುಗುವ ಪರಿಸರ ಹೋರಾಟಗಾರರು ನೂರಾರು ಮರದ ಬುಡ ಕಡಿದರೂ ಮೌನ ವಹಿಸಿರುವ ಹಿಂದಿನ ಗುಟ್ಟೇನು ಎಂದು ಪ್ರಶ್ನಿಸಿದರು. ಅಕ್ರಮ ಗಣಿಗಾರಿಕೆಗಳ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಬೇಕು. ಅಕ್ರಮಗಳಿಗೆ ಕಡಿವಾಣ ಹಾಕದೆ ಶಾಸಕರು, ಮಂತ್ರಿಗಳಿಗೆ ಹೆದರಿ ಅಕ್ರಮಗಳಿಗೆ ಬೆಂಬಲಿಸಿದರೆ ಸಂಬಂಧಿಸಿದ ಎಲ್ಲ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ನ್ಯಾಯಾಲಯಕ್ಕೆ ದೂರು ಸಲ್ಲಿಸುತ್ತೇವೆ ಎಂದು ಎಚ್ಚರಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರವಿ ಕುಗ್ವೆ ಮಾತನಾಡಿ, ಸಾಗರದ ಪೊಲೀಸ್ ಅಧಿಕಾರಿಗಳು ಶಾಸಕರ ಅಣತಿಯಂತೆ ನಡೆಯುತ್ತಿದ್ದಾರೆ. ಧ್ವನಿ ಎತ್ತುವವರ ವಿರುದ್ಧ ಪ್ರಕರಣ ದಾಖಲಿಸುತ್ತಾರೆ, ದೌರ್ಜನ್ಯ ಮಾಡುತ್ತಾರೆ. ಆದರೆ ಅಕ್ರಮಗಳು ನಡೆಯುತ್ತಿದ್ದರೂ ಯಾವುದೇ ಚಕಾರ ಎತ್ತುವುದಿಲ್ಲ. ಇಲ್ಲಿಗೆ ಬಂದಿರುವ ಪೊಲೀಸ್ ಅಧಿಕಾರಿಗಳು ಶಾಸಕರಿಗೆ ಕಾಣಿಕೆ ನೀಡಿ ಬಂದಿರುವ ಕಾರಣ ಶಾಸಕರ ಆಪ್ತರು ಅಕ್ರಮಗಳಿಗೆ ಸಹಕಾರ ನೀಡುತ್ತಿದ್ದಾರೆ ಎಂದು ದೂರಿದರು. ಈ ಹಿಂದಿನ ಶಾಸಕ ಹಾಲಪ್ಪನವರು ತಮ್ಮ ಆಪ್ತರ ಮೂಲಕ ಅಕ್ರಮಗಳಿಗೆ ಕುಮ್ಮಕ್ಕು ನೀಡಿರುವ ಕಾರಣ ಈಗಿನ ಶಾಸಕರ ಜನವಿರೋಧಿ ನೀತಿಗಳ ವಿರುದ್ಧ, ಅಕ್ರಮ ಗಣಿಗಾರಿಕೆ ಹಾಗೂ ಭೂಮಾಫಿಯಾಗಳ ವಿರುದ್ಧ ಧ್ವನಿ ಎತ್ತುತ್ತಿಲ್ಲ. ಹಿಂದಿನ ಶಾಸಕ ಹಾಲಪ್ಪನವರ ಅಕ್ರಮಗಳ ರೆಕಾರ್ಡ್ ಮುರಿಯುವ ಪೈಪೋಟಿಯಲ್ಲಿ ಶಾಸಕ ಬೇಳೂರು ಅಕ್ರಮಗಳಿಗೆ ಕುಮ್ಮಕ್ಕು ನೀಡುತ್ತಿರುವುದು ಅನಾರೋಗ್ಯಕರ ಬೆಳವಣಿಗೆಯಾಗಿದೆ ಎಂದು ದೂರಿದರು. ನಮಗೆ ಅಕ್ರಮ ಅವ್ಯವಹಾರ ಗೊತ್ತಿಲ್ಲ, ಗಣಿಗಾರಿಕೆ ಗೊತ್ತಿಲ್ಲ. ಆದರೆ 3 ಬಾರಿ ಶಾಸಕರಾದ ಬೇಳೂರು ಪರಿಪಕ್ವಗೊಂಡಿಲ್ಲ. ಬದಲಾಗಿ ಅಕ್ರಮಗಳಿಗೆ ಬೆಂಬಲಿಸುವ ಮೂಲಕ ಲ್ಯಾವಗೆರೆ ಸೋಮನ ಅಕ್ರಮ ದಂಧೆಗೆ ಬೇಳೂರು ಪಾಲುದಾರರು ಎಂದು ದೂರಿದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ಕನ್ನಪ್ಪ ಬೆಳಲಮಕ್ಕಿ ಮಾತನಾಡಿ, ತಾಲೂಕಿನಲ್ಲಿ ಆಡಳಿತ ನಿಷ್ಕ್ರಿಯಗೊಂಡಿದೆ ಎಂದು ದೂರಿದರು. ಆಶ್ರಯ ಸಮಿತಿ ಸತ್ತು ಹೋಗಿದೆ, ಬಗರುಕುಂ ಸಮಿತಿ ಕೋಮಾದಲ್ಲಿದೆ, ಸಾಗರ ಯೋಜನಾ ಪ್ರಾಧಿಕಾರ ಜೀವವಿಲ್ಲದ ಶವದಂತಾಗಿದೆ ಎಂದು ಟೀಕಿಸಿದರು. ಸುದ್ದಿಗೋಷ್ಠಿಯಲ್ಲಿ ರವಿ ಕೂಗ್ವೆ, ಫೈಲ್ವಾನ್ ಧರ್ಮಪ್ಪ, ಕನ್ನಪ್ಪ ಬೆಳಲ್ಮಕ್ಕಿ, ರಾಮಪ್ಪ ಮೊದಲಾದವರು ಉಪಸ್ಥಿತರಿದ್ದರು.
ಇನ್ನು ಉಳಿದ ಮಾತುಗಳನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿರುವ ಅವರ ಬಾಯಲ್ಲಿಯೇ ಕೇಳಿರಿ. ಇವತ್ತು ಲೋಕಾಯುಕ್ತ, ಜಿಲ್ಲೆಯ ಲೋಕಾಯುಕ್ತ, ರಾಜ್ಯದ ಲೋಕಾಯುಕ್ತ, ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರು ಈ ಪೊಲೀಸ್ ಇಲಾಖೆ, ಗಣಿ ಇಲಾಖೆ, ಕಂದಾಯ ಇಲಾಖೆ ಮೇಲೆ ಕಾನೂನು ಬಾಹಿರ ಇವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿದ್ದಾರೆ. ಇವತ್ತು ಕಾಡು ನಾಶ ಮಾಡಿದ್ದಾರೆ. ಇವತ್ತು ಸಿಕ್ಕಾಪಟ್ಟ ಕೋಟ್ಯಾಂತರ ರೂಪಾಯಿ, ನೂರಾರು ಮರಗಳನ್ನ ಮರಣ ಹೋಮ ಮಾಡಿದ್ದಾರೆ. ಇವರು ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ನಮ್ಮ ಬೆಂಬಲ ಬೇಕು. ಅಖಿಲೇಶ್ ಅವರು ಇರೋದು ಇದೆಲ್ಲ ಪರಿಸರಗಳ ನಾಶ ಆಗ್ತಾ ಇದೆ. ಇಲ್ಲಿ ಬೇರೆ ಇಲ್ಲಿ ಪ್ರೊಸೀಡ್ ಮಾಡ್ತಾರೆ. ಇಲ್ಲಿ ಸಾಗರದಲ್ಲ ಅಕ್ಕಪಕ್ಕ ಮರಗಳಲ್ಲಿ ಹೋಗ್ತಾರೆ. ಎಷ್ಟಲ್ಲ ಅಲ್ಲದೆ ಸಾವಿರಾರು ಮರಗಳನ್ನು ಎಲ್ಲಿ ಅನಂತಾಜಿ ಸರ್ ಇದ್ದಾರೆ. ಮತ್ತೆ ನಮ್ಮ ಹೆಗಡೆ ಅವರೆಲ್ಲ ಇದ್ದಾರೆ. ಅಖಿಲೇಶ್ ಅವರು, ಅನಂತಾಜಿ ಸರ್ ಮುಂದೆ ಅನೇಕ ವಿಚಾರಗಳನ್ನ ಮಂಡಿಸಲಿಕ್ಕೆ ನಮ್ಮ ಮುಂದೆ ಬಂದಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪಾರ್ಲಾ ಮತ್ತು ಹೊಸನಗರ ಕ್ಷೇತ್ರದ ಕೆಲವು ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರ ಹಿತೈಷಿಗಳು ನಾವು ಬೆಂಬಲಿರುವಂತ ಅನೇಕರು ಹೇಳ್ಕೊಂಡು ನಮ್ಮ ಸಣ್ಣ ಪುಟ್ಟ ಜನರಿಗೆ, ಉದ್ಯೋಗ ಮಾಡ್ತಕ್ಕಂಥವರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಇವರು ಬಂದ ನಂತರ ಹೊಸನಗರ ಕ್ಷೇತ್ರದಲ್ಲಿ ಸ್ವಲ್ಪ ಗಣಿಗಾರಿಕೆ ಹೆಚ್ಚು ಅಲ್ಲಿ ಆಗ್ತಾ ಇತ್ತು. ಅದು ಮಳಲು ಆಗಿರ್ಬೋದು ಮತ್ತು ಕಲ್ಪನೆ ಆಗಿರ್ಬೋದು ಮತ್ತು ಬೋರ್ಡರ್ಸ್ ಕಲ್ಲುಗಳು ಅಲ್ಲಿಂದಲೇ ಹೆಚ್ಚು ಆ ಕಡೆಯಿಂದಲೇ ಕೂಡ ಈ ಕಡೆ ಕೂಡ ಬರ್ತಾ ಇರೋದು. ಆಶ್ರಮನೆ ಆಗಿರ್ಬೋದು, ಬೇರೆ ಮನೆಗಳಿರ್ಬೋದು, ಮತ್ತೆ ಇತರೆ ಕಾಮಗಾರಿಗೆ ಅಲ್ಲಿಂದ ಮಾಡಬಹುದು ಮತ್ತು ಬರ್ತಾ ಇದ್ದಾರೆ. ಅದನ್ನ ನಿಯಂತ್ರಣ ಮಾಡಿ ಶಾಸಕರುಗಳೇ ಇರ್ತಕ್ಕಂಥವ್ರು ಲಾಲ್ಗಿರಿ, ಸೋಮಶೇಖರ ಅವ್ರ ಗುಂಪು ಈ ಹಿಂದೆ ಕೂಡ ಅದು ದೊಡ್ಡ ಚರ್ಚೆಗಳು ಕೂಡ ಆಗಿತ್ತು. ಈ ಲಾಲ್ಗಿರಿ, ಸೋಮಶೇಖರ್ ಅವರು ಹೊಸನಗರ ಕಡೆ ಇರ್ತಕ್ಕಂಥ ಎಲ್ಲ ಕಲ್ಪಾರಿಗಳವರಿಗೆ ನಿರ್ಬಂಧನೆ ಮಾಡಿ ಅವರು ನಮ್ಮ ಹತ್ರ ಬರಬೇಕು, ನೀವು ನಾವು ಹೇಳಕ್ಕೆ ಕೇಳಬೇಕು, ನಾವು ಹೇಳಿದ ಹಾಗೆ ನಮಗೆ ಹೇಳಕ್ಕೆ ಯಾವುದೇ ರೀತಿಯಲ್ಲಿ ನೀವು ಕಲ್ಪಾರಿಗಳನ್ನ ನಾವು ಮಾಡಬಾರ್ದು, ನಮ್ಮ ಹೇಳಿಕೆಗಳನ್ನೇ ತಗೊಂಡು ನೀವು ಮಾಡಬೇಕು, ಇಲ್ಲಾಂತಂದ್ರೆ ಇಲಾಖೆಗಳಿಗೆ ನಿಮಗೆ ಹೇಳಿ ನಾವು ಅದನ್ನ ನಿಯಂತ್ರಣ ಮಾಡ್ತೀವಿ ಅಂತಕ್ಕಂಥದ್ದನ್ನ ಕೂಡ ಅವರು ಹೇಳಿದ್ರು. ಆ ನಂತರ ಅವರೆಲ್ಲರೂ ಕೂಡ ಏನು ಈಗ ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥ, ಗಣಿಗಾರಿಕೆ ಕೆಲಸ ಮಾಡ್ತಕ್ಕಂಥ ತಮ್ಮ ಕುಟುಂಬದ ನಿರ್ವಹಣೆಗೆ ಮತ್ತು ಬದುಕಿಗೆ ಮತ್ತು ನಿರುದ್ಯೋಗ ಸಮಸ್ಯೆಗಳು ಹೆಚ್ಚು ಇತ್ತು. ಹುಡುಗರು ಎಲ್ಲ ರಾಜ್ಯ ಸಂಸ್ಥೆ ಎಲ್ಲ ಮಾಡಿಕೊಂಡು ಅವ್ರು ಕೆಲಸ ಮಾಡ್ತಕ್ಕಂಥವ್ರಿಗೆ ಕಡಿವಾಣ ಹಾಕಿದ್ರು. ಕಡಿವಾಣ ಹಾಕಿ ಅಲ್ಲಿ ಸಂಪೂರ್ಣ ಅವರ ಉದ್ಯೋಗಕ್ಕೆ ಬರೆ ಎಳೆದರು. ಆ ನಂತರ ಇಲ್ಲಿ ಜಾಗ್ರತೆಗೆ ಬಂದರು. ಜಾಗ್ರತೆಗೆ ಬಂದ ನಂತರ ಜಾಗ್ರತೆಯಲ್ಲಿ ಅನೇಕರು ಸ್ವಲ್ಪ ಸಣ್ಣ ಗಣಿಗಾರಿಕೆಗಳನ್ನು ಮಾಡ್ತಿರ್ತಾ ಇದ್ರು. ಅಲ್ಲಿ ಅವರ ಜಾಗದಲ್ಲಿ, ಅದು ಕೂಡ ಪಾಣಿಯಲ್ಲಿರ್ತಕ್ಕಂಥ ಜಾಗದಲ್ಲಿ ಗಣಿಗಾರಿಕೆ ಪರ್ಮಿಷನ್ ತಗೊಂಡು ಮತ್ತು ಇಲಾಖೆಗಳ ಪರ್ಮಿಷನ್ ತಗೊಂಡು ಅವರು ಗಣಿಗಾರಿಕೆಗಳನ್ನ ಕಲ್ಪನೆಗಳನ್ನ ಮಾಡ್ತಾ ಇದ್ದಾರೆ. ನೀವು ಸಾಕಷ್ಟು ಇದೆ. ಅದನ್ನ ಇವರು ಕೂಡ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಸೋಮಶೇಖರ್ ಅವರ ಗುಂಪು ಹೋಗಿ ಅಲ್ಲಿ ಅವರಿಗೆ ತಡೆ ಹಾಕಿದ್ರು. ಹಾಗೆ ಇವರು ಕೂಡ ಒಂದು ಗಣಿಗಾರಿಕೆಯನ್ನ ಮಾಡಿದ್ರು. ಸುಮಾರು 15 ಎಕರೆ ಆ ಜಾಗದಲ್ಲಿ ದಾವಣಗೆರೆಯಲ್ಲಿ ಫಾರೆಸ್ಟ್ ಲ್ಯಾಂಡ್ ಅದು, ಹಾಗೆ ರೆವಿನ್ಯೂ ಲ್ಯಾಂಡ್ ಅದು, 15 ಎಕರೆಯನ್ನ ಫಾರೆಸ್ಟ್ ಲ್ಯಾಂಡ್ ಮತ್ತು ರೆವಿನ್ಯೂ ಜಾಗದಲ್ಲಿ ಅನೇಕ ಮರಗಳು, ನಂದಿ ಮರ, ಅಣಾಲು, ಮತ್ತಿ, ಸಾಗುವನೆ, ಇತರೆಲ್ಲ ಮರಗಳನ್ನ, ಬೆಲೆಬಾಳುವ ಮರಗಳನ್ನ ಸಂಪೂರ್ಣವಾಗಿ ಕಡಿದು ಹಾಕಿ JCB ಇಂದ ಹೋಗಿ ಅದನ್ನ ಸಂಪೂರ್ಣ ನೆಲಸಮ ಮಾಡಿ ಅದನ್ನ ಹಾಳು ಮಾಡಿ ಎಲ್ಲ ಮಾಡಿದ್ದಾರೆ. ಹೇಳುವಂಥದ್ದು ಏನಪ್ಪ, ಇಲಾಖೆಗಳು ಏನ್ ಮಾಡ್ತಾ ಇದ್ರು, ಗಣಿಗಾರಿಕೆಯವರು ಏನ್ ಮಾಡ್ತಾ ಇದ್ದಾರೆ, ಆಮೇಲೆ ತಾಲೂಕಿನ ತಹಸೀಲ್ದಾರ್ಗಳು ಏನ್ ಮಾಡ್ತಾ ಇದ್ದಾರೆ, ಆಮೇಲೆ ಫಾರೆಸ್ಟ್ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿನ ಅಧಿಕಾರಿಗಳು ಏನು ಇವರಿಗೆ ಸಂಬಳ ಕೊಟ್ಟು ಇಟ್ಟು ಇವರಿಗೆ ಭೂಮಿಯನ್ನ ಕಾಯ್ತಕ್ಕಂಥದ್ದು, ಅದು ಫಾರೆಸ್ಟ್ ಇಲಾಖೆ ಆಗಿರ್ಬೋದು, ಅಥವಾ ರೆವಿನ್ಯೂ ಇಲಾಖೆ ಆಗಿರ್ಬೋದು, ಮತ್ತೆ ಗಣಿಗಾರಿಕೆ ಇಲಾಖೆ ಆಗಿರ್ಬೋದು, ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವರು ಸ್ಯಾಂಡಲ್ ಆಗಿರೋದು ನಮ್ಗೆ ಸಂಪೂರ್ಣವಾಗಿ. ನಮಸ್ಕಾರ. ಪತ್ರಿಕೆಯ ಸ್ನೇಹಿತರಿಗೆ, ಆತ್ಮೀಯರಿಗೆ, ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಕನ್ನಡದವರು ಮತ್ತು ರಾಜ್ಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ರೈತರು ಮತ್ತು ನಮ್ಮ ಶಿವಾಳದ ರಾಮಪ್ಪರ ಮತ್ತು ಧರ್ಮಪ್ಪರ, ಇವತ್ತು ನಾವು ನೋಡಿ, ಹಣ ಇಲ್ಲದೆ ನೀವು ಯಾರು ಕೂಡ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ
ನಾವು ಇವತ್ತು 35 ವರ್ಷ ಆಯ್ತು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅನೇಕ ಕೆಲಸಗಳನ್ನ ಕೂಡ ಜನರಿಗೆ ಒಬ್ಬರು ಬಂದು ಕೆಲಸ ಮಾಡಿಸ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ. ಅದು ಇವತ್ತು ಇಲಾಖೆಗೆ ನಾವೇ ಹೋಗಿಲ್ಲ, ಯಾಕಂದ್ರೆ ನಮಗೆ ಧಮಕಿ ಆಗ್ತದೆ. ಇಲಾಖೆ ಅಧಿಕಾರಿಗಳು ನಮಗೆ ಧಮಕ್ತಾರೆ, ಏನೋ ನಮ್ಮ ಸ್ಟೈಲ್ ನಲ್ಲಿ ಇವತ್ತು ಅಧಿಕಾರಿಗಳು ಕಲಿತಾರೆ. ಹಾಗಾಗಿ ಈ ಏನು ಇಲಾಖೆಯ ನಿಯಂತ್ರಣ ಮಾಡತಕ್ಕಂಥಲ್ಲಿ ಇಲ್ಲಿನ ಶಾಸಕರು ವಿಫಲರಾಗಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಸಂಪೂರ್ಣವಾಗಿ ನಾನು ಹೇಳ್ತೇನೆ. ಆಮೇಲೆ ಸಣ್ಣ ಪುಟ್ಟ ಜನ ಇಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ತಾಲೂಕಿನಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಕ್ಕಂಥವ್ರು ಮಾಡ್ತಾ ಇಲ್ಲ. ಹಾಗಾಗಿ ಏನಾಗಿದೆ, ಬಿಜೆಪಿ ಅವರು ವಿರೋಧ ಸತ್ತು ಹೋಗಿದ್ದಾರೆ, ಶಾಮೀಲಾಗಿದ್ದಾರೆ. ಇವ್ರ ಜೊತೆಗೆ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ. ಯಾಕಂತ ಶಾಮೀಲಾಗಿದ್ದಾರೆ ಅಂದ್ರೆ ಹಿಂದೆ ನಮ್ಮ ಏನು ಆರೋಪವನ್ನು ಕೂಡ ಗಣಿಗಾರಿಕೆಯಲ್ಲಿ ಸಂಪೂರ್ಣವಾಗಿ ಸಪೋರ್ಟ್ ಅನ್ನ ಹಿಂದೆ ಮಾಡಿದ್ರು. ಹಾಗಾಗಿ ಅವರು ಅದನ್ನ ನೈತಿಕತೆ ಇಲ್ಲ ಅವ್ರು ಹೇಳಲಿಕ್ಕೆ. ಈಗ ಅವ್ರು ಹಿಂದೆ ಮಾಡಿರ್ತಕ್ಕಂಥದ್ದು ಇವ್ರು ಮುಂದುವರಿಸಿದ್ದಾರೆ ಬಿಟ್ರೆ ಆ ನೈತಿಕತೆ ಆರೋಪಗಳು ಹೆಂಗ್ ನೋಡ್ಬೇಕು, ಅದು ಮೇಘರಾಜಿಗೆ ಹೆಂಗ್ ನೋಡ್ಬೇಕು, ಅಥವಾ ಅಲ್ಲಿ ಇರ್ತಕ್ಕಂಥ ಬಿಜೆಪಿಗೆ ಆ ನೈತಿಕತೆ ಇರ್ಬೇಕು, ಅವರಾದೇ ಮಾಡೋರು ಸರ್ ಇರ್ತಾರೆ. ಹಾಗಾಗಿ ಅವರಿಗೆ ಯಾವುದೇ ಪ್ರತಿಭಟನೆ ಮಾಡಲಿಕ್ಕೆ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಮುಂದಿನ ದಿನದಲ್ಲಿ ಸಾಗರ ತಾಲೂಕಿನ ಕೆಲವು ವಿಚಾರಗಳ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ಹಾಗೆ ಸರ್ಕಾರಕ್ಕೂ ಕೂಡ ವರದಿಗಳನ್ನ ನಾವು ಮುಗಿಸ್ಲಿಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ, ಕಂದಾಯ ಮಂತ್ರಿಗಳಿಗೆ, ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಾಗರ ತಾಲೂಕಿನ ಏನೇನು ನಡೀತಾ ಇದೆ ಎಲ್ಲ ಸಂಪೂರ್ಣವಾಗಿ ನಾವು ಅದನ್ನ ಪಟ್ಟಿ ಮಾಡ್ತೀವಿ. ಯಾವ ರೀತಿ ವ್ಯವಹಾರ ಮಾಡ್ತಾ ಇದ್ದಾರೆ, ಯಾವ ರೀತಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾವ ರೀತಿ ಇಲ್ಲಿ ಸಾಗರ ಟೌನ್ ನಲ್ಲಿ ಎಲ್ಲಿ ಖಾಲಿ ಇದ್ದಾರೆ ಎಲ್ಲ ಬೇಲಿ ಹಾಕಿ ಅಕ್ರಮ ಮಾಡಿಕೊಂಡು ಸೇಲ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಬಿಡ್ತಾ ಇದೆ, ಅಕ್ರಮ ಸಿಕ್ಕಾಪಟ್ಟೆ ಬಿಡ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರದ ವರದಿಯನ್ನ ಕೊಡಬೇಕು ಅಂತ ನಾವು ನಮ್ಮೆಲ್ಲ ಸಂಘಟನೆಗಳು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ರಾಜ್ಯ ಸಮಿತಿ, ಯಾಕಂದ್ರೆ ನಾವು ಹಿಂದೆ ಕಾಂಗ್ರೆಸ್ಗೆ ಕೂಡ ಸಪೋರ್ಟ್ ಮಾಡಿದ್ರು. ನಾವು ನಮ್ಮ DSS ಎಲ್ಲರೂ ಕೂಡ ಕಾಂಗ್ರೆಸ್ಸಿನ ಬೆಂಬಲವನ್ನು ಮಾಡ್ತೀವಿ. ಬೆಂಬಲ ಅಂತ ಅವತ್ತು ಕೂಡ ಹೇಳಿದ್ವಿ, ನೀವು ಮಾಡ್ತಕ್ಕಂಥ ಅವ್ಯಾವ ನಾವು ಮುಂದುವಾಗಿ ನಾವು ಅಂದ್ಕೊಳ್ತೀವಿ. ಅವರು ಕರೆಕ್ಟಾಗಿ ಅಧಿಕಾರ ಮಾಡ್ಕೊಂಡು ಹೋದ್ರೆ ನಮ್ದು ಏನು ಪ್ರಾಬ್ಲಮ್. ಅದ್ರ ವಿರುದ್ಧವಾಗಿ ವಿರುದ್ಧವಾಗಿ ವಿರುದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿ ಆ ಸಭೆಯಲ್ಲಿ ನಾವು ಮುಂದೆ ಸರ್ಕಾರ ಮುಂಚಿತವಾಗಿ ಅವರಿಗೆ ನಾವು ಮನವರಿಕೆ ಮಾಡಿದ್ವಿ. ಅದಕ್ಕೆ ಅವ್ರಿಗೆ ನಾವು ಮನವರಿಕೆಯನ್ನು ಮಾಡ್ತೀವಿ. ಕಡಿಮೆ ಅಕ್ರಮ ಮಾಡಿದ್ರೆ ಅವ್ರಿಗೆ ಜಾಸ್ತಿ ಅಕ್ರಮ ಮಾಡಬೇಕು. ಈಗ ಮಾಡದಂತೆಗಳು, ಜಮೀನಿಗೆ ದಂಧೆಗಳು, ಹಲವಾರು ಅಕ್ರಮಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ಮಾಧ್ಯಮ ಮೇಲೆ ಗೊತ್ತಾಗ್ತದೆ. ಇಷ್ಟೆಲ್ಲ ಇದ್ರೂ ಕೂಡ ಶಾಸಕ ಮಿತ್ರರು ಕೂಡ ಇಷ್ಟಕ್ಕೆ ಮಾತ್ರ ಸೀಮಿತರಾಗಿ ಬಹುತೇಕ ಅಭಿವೃದ್ಧಿಯನ್ನು ಇದೆ ಅಂತ ಅವ್ರ ಮಾತ್ರ ಇರುವ ಒಂದು ಮಾತಿದೆ ಹೆಚ್ಚಿದಾಗಿ. ಜೊತೆಗೆ ಸಾಲ ತಾಲೂಕಿನಲ್ಲಿ ಆಶ್ರಯ ಸಮಿತಿ ಇದೆ, ಆಶ್ರಯ ಸಮಿತಿ ಸತ್ತೋಗ್ತಿದೆ. ಅದಕ್ಕೊಬ್ಬರು ಅಧ್ಯಕ್ಷರು, ಸದಸ್ಯರು ಮೀಟಿಂಗ್ ಮಾಡೋದು ನೀಟಿಗೆ ಎದ್ದು ಹೋಗ್ತಿರೋದು. ಅಲ್ಲಿ ಯಾವ ಜಮೀನನ್ನು ನಾವು ಸ್ವಾಧೀನಪಡಿಸ್ಕೋಬೇಕು, ಯಾವ ಸರ್ಕಾರಿ ಜಮೀನನ್ನು ನಾವು ಅದನ್ನು ಲೇಔಟ್ ಮಾಡಬೇಕಾದ್ರು ಆ ಬದ್ಧನೇ ಇಲ್ಲ. ಜೊತೆಗೆ ಒಂದು ಮೀಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಲೇಔಟ್ ಮಾಡಿ ಅರ್ಜಿದಾರ ಬಡ ಅರ್ಜಿದಾರರಿಗೆ ಸೈಟ್ ಕೂಡ ಹಕ್ಕುಪತ್ರ ಕೂಡ ಪ್ರವೃತ್ತಿ ಕೂಡ ಗೊತ್ತಿಲ್ಲ. ಈಗ 2 ವರ್ಷ ಆಗೋಯ್ತಿಲ್ಲ, 2 ವರ್ಷ ಮುಗಿಯೋಯ್ತು. ಇನ್ನೊಂದು ಮತ್ತೊಂದಿದೆ, ಸಾಗರ ಅಭಿವೃದ್ಧಿ ಪ್ರಾಧಿಕಾರ. ಸಾಗರ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಹಿಂದೆ ಶಾಸಕರ ಬಿಡಲು ಆಗಿತ್ತು. ಇವಾಗ 7 ಇಯರ್ ಆಯ್ತು. ಇವಾಗ ಆ ಪ್ರಾಧಿಕಾರದ ಕಾನ್ಸೆಪ್ಟೇ ಬೇರೆ ಗೊತ್ತಿಲ್ಲ ನನಗೆ. ಆ ಸಾಗರ ಅಭಿವೃದ್ಧಿ ಪ್ರಾಧಿಕಾರ ಸುಡ ಅಲ್ವಾ, ಸೇಮ್ ಅದೇ ಕಾನ್ಸೆಪ್ಟ್ ಇದು. ಇಲ್ಲಿ ಷರತ್ತುಗಳಲ್ಲಿ ಎಲ್ಲಿ ಗುರುತಿಸಿದ್ದಾರೆ, ಮತ್ತು ಯಾವ ಜಮೀನಿನಲ್ಲಿ ಭೂಸ್ವಾಧೀನ ಮಾಡಿದ್ದಾರೆ, ಲಭ್ಯದ ಜಮೀನು ಎಲ್ಲಿದೆ, ಸರ್ಕಾರಿ ಜಮೀನು ಎಲ್ಲಿದೆ, ಅಥವಾ ತೆರವುಗಳನ್ನು ಬಳಸುವಂತ ಜಮೀನು ಎಲ್ಲಿದೆ, ಈ ಕೆಲಸ ಎಲ್ಲ ನಡೀತಾ ಇಲ್ಲ. ಅದರ ಅಧ್ಯಕ್ಷರು, ಸೆಕ್ರೆಟರಿಗಳು, ಮುಂದಿನ ಮೆಂಬರ್ಗಳು ಮೀಟಿಂಗ್ ಮಾಡೋದು ಕಾಪಿ ಬೆಳೆದು ಹೋಗ್ತಿರೋದು ಇಲ್ಲ. ಇದೆಯಲ್ಲ, ಯಾರು ಹಕ್ಕುಪತ್ರ ಕೊಟ್ಟಿದ್ದಾರೆ ಇಲ್ಲ. ಒಂದು ಪ್ರಶ್ನೆ. ಜೊತೆಗೆ ಪಗಾರಕ್ಕೂ ಶುರು ಆಗಿಲ್ಲ. ಈ ಪಗಾರಕ್ಕೂ ಸಮಿತಿ ಒಂದು ಸಮಿತಿ ಮಾಡಿಬಿಟ್ಟಿದ್ದಾರೆ. ಈಗ ಅದು ಸೇಮ್ ಇದೇ ಚಿತ್ರಣ. ಅದು ಕೂಡ ಶಾಸಕರ ಅಧ್ಯಕ್ಷರು ಇನ್ನೊಂದು ಮೆಂಬರ್ ಇರ್ತಾರೆ. ಒಂದೇ ಮೀಟಿಂಗ್ ಆಗಿಲ್ಲ, ಹಕ್ಕುಪತ್ರ ಕೊಟ್ಟಿಲ್ಲ. ಹಿಂದೆ ಸಾವಿರ ಪುಣ್ಯ ಅಂತ 1000 ಹಕ್ಕುಪತ್ರ ಕೊಟ್ಟು 1000 ಹಕ್ಕುಪತ್ರಗಳು. ಇವತ್ತು 10,000 ಹಕ್ಕುಪತ್ರಗಳು ಕೊಡೋದು ಹೇಗೆ ಇಂದಿನ ಜನ ಬರ್ತಿರೋ ಇವತ್ತಿಲ್ಲ. ಇದು ಕೂಡ ಈ ವಿಚಾರವಾಗಿ ಗಮನ ಬಿಟ್ಕೊಂಡು ನಮ್ಮ ಶಾಸಕರು ಇನ್ನು ಏನೇನು ಯಾವ್ದು ಏನು ಯಾವ ಗ್ರಾಂಟ್ ತಂದಿದ್ರೆ ಹೇಳಿರಲ್ಲ. 300 ಕೋಟಿ ಗ್ರಾಂಟ್ ತಂದಿದೆ, ವ್ಯವಸ್ಥೆ ಮಾಡಿದ್ರೆ. ವಿಭಾಗೀಯ ಆಸ್ಪತ್ರೆನ 200 ಲಕ್ಷದಿಂದ 300 ಕೋಟಿ ದುಡ್ಡು ಬರ್ತಾ ಇದೆ. ಎಲ್ಲಿ ಬರ್ತದೆ ಗ್ರಾಂಟ್? ಹುಡುಗಾಡಿಗೆ ಈ ಸರ್ಕಾರ ಜವಾಬ್ದಾರಿ ಗ್ರಾಂಟ್ ಅಂದೇನು, ಗ್ರಾಂಟ್ ಹೇಗೆ ತರಬೇಕು, ಯಾವ ಪ್ರೊಸೀಜರ್ ಏನು ಗೊತ್ತಿರ್ಬೇಕಲ್ವಾ. ಈ ತರ ವ್ಯವಸ್ಥೆ ಬೆಳೀತಾ ಇದೆ. ಇದು ನಾವು ಸಂಪೂರ್ಣವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಕೂಡ ಈಗ ಸ್ನೇಹಿತರು ಬಹಳ ಹೇಳಿದ್ರು, ಬಿಜೆಪಿ ಕೂಡ ಶಾಮಿಲ್ ಆಗಿರ್ಬೇಕು. ನಮಗೆ ಬಿಜೆಪಿ ಶಾಸಕ